ಪಂಚ ರಾಜ್ಯಗಳ ಚುನಾವಣಾ ಫಲಿತಾಂಶದಲ್ಲಿ 3 ರಾಜ್ಯಗಳಲ್ಲಿ ಬಿಜೆಪಿ ಭರ್ಜರಿ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಕೊರಟಗೆರೆ ಪಟ್ಟಣದಲ್ಲಿ ಬಿಜೆಪಿ ಕಾರ್ಯಕರ್ತರು ಭರ್ಜರಿ ಸಂಭ್ರಮಾಚರಣೆ ನಡೆಸಿದರು. ಪಂಚ ರಾಜ್ಯಗಳ ಚುನಾವಣಾ ಫಲಿತಾಂಶದಲ್ಲಿ 3 ರಾಜ್ಯಗಳಲ್ಲಿ ಬಿಜೆಪಿ ಭರ್ಜರಿ ಗೆಲುವು ಸಾಧಿಸಿದ ಹಿನ್ನೆಲೆಯಲ್ಲಿ ಕೊರಟಗೆರೆ ಪಟ್ಟಣದಲ್ಲಿ ಬಿಜೆಪಿ ಕಾರ್ಯಕರ್ತರು ಭರ್ಜರಿ ಸಂಭ್ರಮಾಚರಣೆ ನಡೆಸಿದರು. ಪಟ್ಟಣದ ಎಸ್ಎಸ್ಆರ್ ವೃತ್ತದಲ್ಲಿ ನಿವೃತ್ತ ಐಎಎಸ್ ಅಧಿಕಾರಿ ಬಿಎಚ್ ಅನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ನಡೆದ ಸಂಭ್ರಮಾಚರಣೆಯಲ್ಲಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚುವ ಮೂಲಕ ವಿಜಯೋತ್ಸವ ಆಚರಿಸಿದರು. ದಿವಸ ಪಂಚರಾಜ್ಯಗಳಲ್ಲಿ ನಡೆದಂತಹ ಚುನಾವಣೆಯ ಫಲಿತಾಂಶ ಇವತ್ತು ಪ್ರಕಟ ಆಗಿದೆ. ತಮ್ಮೆಲ್ಲರಿಗೂ ತಿಳಿದಿರ್ತಕ್ಕಂಥ ವಿಷಯ ಅಂತ ಹೇಳಿದ್ರೆ, ಬಹಳ ಸಂತೋಷದ ವಿಷಯ ಏನಂತ ಹೇಳಿದ್ರೆ, ಬಿಜೆಪಿ ಪಕ್ಷವು ಮತ್ತು ಅದರ ಸಂಘಟಿತ ಪಕ್ಷಗಳ ಜೊತೆಯಲ್ಲಿ ಸೇರಿಕೊಂಡು ಇವತ್ತು 3 ರಾಜ್ಯಗಳಲ್ಲಿ ಬಹುಮತವನ್ನ ಸಾಬೀತುಪಡಲಿಕ್ಕೆ ಸಾಧ್ಯ ಆಗಿದೆ. ಭದ್ರಕೋಟೆ 30 ವರ್ಷಗಳಿಂದ ಭದ್ರಕೋಟೆ ಆಗಿದ್ದಂತಹ ಟಿಎಂಸಿಯ ಪಶ್ಚಿಮ ಬಂಗಾಳದಲ್ಲಿ ಜಯಬೇರಿಯನ್ನ ಸಾಧಿಸಿ 198ಕ್ಕೂ ಅಧಿಕ ಸೀಟ್ಗಳನ್ನ ಗೆಲ್ತಕ್ಕಂಥ ಒಂದು ಸಂದರ್ಭ ಇವತ್ತು ಚುನಾವಣೆ ಫಲಿತಾಂಶ ನೀಡಿದೆ. ಹಾಗೇನೆ ನಮ್ಮ ಪುದುಚೇರಿಯಲ್ಲಿ 20 ಸೀಟ್ಗಳನ್ನ ಗೆಲ್ಲೋದ್ರ ಮುಖಾಂತರ ಗೆಲುವನ್ನ ಸಾಧಿಸಿದೆ. ಹಾಗೆ ನಮ್ಮ ಪುದುಚೇರಿ ಆದ ನಂತರ ಕೇರಳದಲ್ಲಿ ನಾವು 3 ಸೀಟ್ಗಳನ್ನ ಗೆಲ್ತಕ್ಕಂಥ ಒಂದು ಸಂದರ್ಭವನ್ನ ನಾವು ನೋಡಿದ್ದೇವೆ. ಹಾಗೆ ಅಸ್ಸಾಂನಲ್ಲಿ 99 ಅಂದ್ರೆ ಹಿಂದೆ ಇದ್ದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಸೀಟ್ಗಳನ್ನ ಗೆದ್ದು ಅಲ್ಲಿ ಕೂಡ ನಾವು ನಮ್ಮ ಸರ್ಕಾರವನ್ನ ರಚನೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ. ಈ ಒಂದು ಸಂದರ್ಭದಲ್ಲಿ ನಾವು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಮತ್ತು ಗೃಹ ಸಚಿವರಾದಂತಹ ಅಮಿತ್ ಶಾ ಅವರ ನೇತೃತ್ವದಲ್ಲಿ ನಡೆದಂತಹ ಒಂದು ಚುನಾವಣೆಯಲ್ಲಿ 3 ರಾಜ್ಯಗಳಲ್ಲಿ ನಾವು ತಮಿಳುನಾಡು ಅಲ್ಲೂ ಕೂಡ ಎಲ್ಲಿ ಒಂದು ಭದ್ರಕೋಟೆ ಇತ್ತು, ಡಿಎಂಕೆಯ ಭದ್ರಕೋಟೆಯನ್ನು ಭೇದಿಸಿ ಇವತ್ತು ನಾವು ಎಐಡಿಎಂಕೆ ಮತ್ತು ಬಿಜೆಪಿಯ ಜೊತೆಯಲ್ಲಿ ನಾವು ಟಿವಿಕೆ ಅವರ ಒಂದು ಸಹಭಾಗಿತ್ವದ ಜೊತೆಯಲ್ಲಿ ಅಲ್ಲೂ ಕೂಡ ಸರ್ಕಾರವನ್ನ ರಚನೆ ಮಾಡ್ತಕ್ಕಂಥ ಸಂದರ್ಭಕ್ಕೆ ಇವತ್ತು ನಾವು ಮುಟ್ಟಿದ್ದೀವಿ ಅಂತ ಹೇಳಿದ್ರೆ, ಇದು ಏನ್ ತೋರಿಸಿದೆ ಅಂತ ಹೇಳಿದ್ರೆ, ದಿನ ದಿವಸ ಬಿಜೆಪಿಯ ಒಂದು ಪ್ರಬಲ ಶಕ್ತಿ ಹೆಚ್ಚಾಗ್ತಾ ಇದೆ. ದಕ್ಷಿಣದಲ್ಲಿ ಮೊದಲಿಗೆ ಕೇವಲ ಕರ್ನಾಟಕ ಮಾತ್ರ ಭದ್ರಕೋಟೆಯನ್ನ ಭೇದಿಸ್ತಕ್ಕಂಥ ಒಂದು ಕೆಲಸವನ್ನ ಮಾಡಿತ್ತು. ಆದ್ರೆ ಇವತ್ತು ನಾವು ಬೇರೆ ತಮಿಳುನಾಡು ಮತ್ತು ಕೇರಳದಲ್ಲಿ ಕೂಡ 3 ಸೀಟುಗಳನ್ನ ಗೆಲ್ಲುವುದರ ಮುಖಾಂತರ ನಾವು ದಕ್ಷಿಣ ಭಾರತದಲ್ಲೂ ಕೂಡ ಒಂದು ಬಿಜೆಪಿಯ ಒಂದು ನೆಲೆಯನ್ನ ಸ್ಥಾಪಿಸಲಿಕ್ಕೆ ಸಾಧ್ಯ ಆಗಿದೆ. ಅದಕ್ಕೆ ನೇರವಾಗಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಮತ್ತು ಗೃಹ ಸಚಿವರು ಆಗಿರ್ತಕ್ಕಂಥವರು ಅವರು ಮಾಡಿದಂತ ಒಂದು ಚುನಾವಣೆಯ ರಾಜಕೀಯ ತಂತ್ರಗಾರಿಕೆಯನ್ನ ನಾವು ಮೆಚ್ಚತಕ್ಕಂಥದ್ದು. ಮತ್ತೆ ಅವರಿಗೆ ನಾವು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ನಾವು ಇಚ್ಛೆ ಪಡ್ತೇವೆ. ಈ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರ ಘೋಷಣೆಗಳನ್ನು ಕೂಗಿ ಕಾರ್ಯಕರ್ತರು ಸಂಭ್ರಮ ವ್ಯಕ್ತಪಡಿಸಿದರು. ಈ ಸಂಭ್ರಮಾಚರಣೆಯಲ್ಲಿ ಬಿಜೆಪಿ ತಾಲೂಕಾ ಮಂಡಳ ಅಧ್ಯಕ್ಷ ರುದ್ರೇಶ್, ಮುಖಂಡರಾದ ಜಿಲ್ಲಾ ಕಾರ್ಯದರ್ಶಿ ದರ್ಶನ್, ಗೋವಿಂದ ರೆಡ್ಡಿ, ಮಂಜುನಾಥ್, ರೂಪಶ್ರೀ, ದಯಾಮಣಿ, ಶಿವಸ್ವಾಮಿ, ಪಟ್ಟಣ ಪಂಚಾಯಿತಿ ಮಾಜಿ ಸದಸ್ಯ ಪ್ರದೀಪ್ ಕುಮಾರ್, ಮೂರ್ತಿ, ಚೇತನ್, ಅರುಣ್, ದಯಾನಂದ್, ಆನಂದ್, ರಂಜಿತ್, ನಟರಾಜ್ ಸೇರಿದಂತೆ ಹಲವಾರು ಬಿಜೆಪಿ ಮುಖಂಡರು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ಒಟ್ಟಾರೆಯಾಗಿ ಬಿಜೆಪಿ ಗೆಲುವಿನ ಹಿನ್ನೆಲೆಯಲ್ಲಿ ಕೊರಟಗೆರೆಯಲ್ಲಿ ಹಬ್ಬದ ರೀತಿಯಲ್ಲಿ ಕಾರ್ಯಕರ್ತರು ಸಂಭ್ರಮಿಸಿದ್ದಾರೆ. ಕೊರಟಗೆರೆಯಲ್ಲಿ ಪಂಚರಾಜ್ಯಗಳ ಫಲಿತಾಂಶ ಎಲ್ಲವೂ ಸಹ ಬಿಜೆಪಿಯ ಪರವಾಗಿ ಭರ್ಜರಿಯಾಗಿ ಎಲ್ಲ ಕಡೆ ಗೆಲುವು ಸಾಧಿಸ್ತಾ ಇದೆ. ತದನಂತರದಲ್ಲಿ ಏನು ನಮ್ಮ ಕರ್ನಾಟಕದಲ್ಲಿ ಪ್ರತಿ ಬಾರಿಯಂತೆ ಏನು ರೂಲಿಂಗ್ ಪಾರ್ಟಿ ಇರುತ್ತೋ ಆ ಪಾರ್ಟಿಯ ಪಕ್ಷ ಅಭ್ಯರ್ಥಿಗಳು ಗೆಲುವು ಸಾಧಿಸಿದೆ. ನಮ್ದು ಗೆಲುವಿನಲ್ಲಿ ನಾವು ವಿಫಲರಾಗಿದ್ದೀವಿ. ಕಾರಣ ಆದ್ರೂ ಸಹ ಮೊದಲಿನ ಮತ ನೋಡಿದ್ದೆ ಆದಲ್ಲಿ ಈ ಬಾರಿ
ಸುಮಾರು 10ರಿಂದ 12 ಸಾವಿರ ಮತ, ಅತಿ ಹೆಚ್ಚು ಬಿಜೆಪಿ ಮತ ಹೆಚ್ಚಾಗಿದೆ. ಅಲ್ಲಿ ಜನ ಬಯಸ್ತಿರೋದೇನು, ಬಿಜೆಪಿಯ ಒಂದು ಆಡಳಿತವನ್ನ ಬಯಸ್ತಾ ಇದೆ. ಆದ್ರಿಂದ ಇಡೀ ರಾಷ್ಟ್ರಾದ್ಯಂತ ಬಿಜೆಪಿ ಇವತ್ತು ಅವಶ್ಯಕತೆ ಇದೆ ಜನಕ್ಕೆ. ಅದಲ್ಲದೆ ಇಡೀ ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮೋದಿ ಅವರನ್ನ ಇವತ್ತು ಬೆಂಬಲಿಸಬೇಕಾದ್ರೆ ನಮ್ಮ ಕಾಂಗ್ರೆಸ್ಸಿನ ಖರ್ಗೆ ಅವರು ನಮ್ಮ ಮೋದಿ ಅವ್ರನ್ನ ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಅದಕ್ಕೆ ಉತ್ತರ ಜನರೇ ಕೊಟ್ಟಿದ್ದಾರೆ ಹೊರತು ಇನ್ನ ಕಾಂಗ್ರೆಸ್ ಪಕ್ಷ ಅದೇ ರೀತಿಯಲ್ಲಿ ಇಲ್ಲಿ ಅವರ ಬೆಂಬಲ ಏನಿಲ್ಲ ಇಲ್ಲಿ. ಆದ್ರಿಂದ ಇನ್ನ ಮುಂದಿನ ದಿನಗಳಲ್ಲಿ ಇದೇ ನಮ್ಮ ಕರ್ನಾಟಕದಲ್ಲೂ ಸಹ ಬಿಜೆಪಿ ಇನ್ನ ಸದೃಢವಾಗಿ ಬಲಪಡಿಸುತ್ತೆ ಅಂತ ಹೇಳಿ ಈ ಒಂದು ಕೊರಟಗೆರೆ ಮಟ್ಟದಲ್ಲಿ ವಿಜಯೋತ್ಸವ ಮಾಡ್ತಾ ಇದ್ದೇವೆ. ಎಲ್ಲರಿಗೂ ಧನ್ಯವಾದ. ಈ ದಿನ ಪಂಚರಾಜ್ಯಗಳ ಚುನಾವಣಾ ಫಲಿತಾಂಶ ಘೋಷಣೆ ಆಗಿರೋದ್ರಿಂದ ಈ ದಿನ ಕೊರಟಗೆರೆ ಮಂಡಲದ ಬಿಜೆಪಿ ವತಿಯಿಂದ ನಮ್ಮ ನಾಯಕರಾದ ಅನಿಲ್ ಕುಮಾರ್ ಅವರ ನೇತೃತ್ವದಲ್ಲಿ ಈ ದಿನ ವಿಜಯೋತ್ಸವನ ಕೊರಟಗೆರೆ ಮಂಡಲದ ಎಲ್ಲಾ ಕಾರ್ಯಕರ್ತರುಗಳು ಆಚರಣೆ ಮಾಡ್ತಾ ಇದ್ದೇವೆ. ಆತ್ಮೀಯರೇ, ಇಡೀ ರಾಷ್ಟ್ರಾದ್ಯಂತ 19ಕ್ಕೂ ಹೆಚ್ಚು ರಾಜ್ಯಗಳಲ್ಲಿ ಬಿಜೆಪಿ ಆಲ್ರೆಡಿ ಅಧಿಕಾರದಲ್ಲಿದೆ. ಆ ಒಂದು ಬಿಜೆಪಿಯ ವಿಜಯದ ನಾಗಲೋಟ ಈ ದಿನಾನೂ ಸಹ ಮುಂದುವರೆದಿದೆ. ಮಮತಾ ಬ್ಯಾನರ್ಜಿಯ ಸತತ 15 ವರ್ಷದ ಆಡಳಿತ ಬಿಜೆಪಿ 190ಕ್ಕೂ ಹೆಚ್ಚು ಸ್ಥಾನಗಳಲ್ಲಿ ಗೆಲ್ಲುವ ಮುಖಾಂತರ ಮಮತಾ ಬ್ಯಾನರ್ಜಿಯ ಒಂದು ಸರ್ಕಾರವನ್ನು ಪತನಗೊಳಿಸುವಂತ ಕೆಲಸನ ಬಿಜೆಪಿ ಈ ದಿನ ಮಾಡಿದೆ. ಇಡೀ ರಾಷ್ಟ್ರಾದ್ಯಂತ ನರೇಂದ್ರ ಮೋದಿಯವರ ನೇತೃತ್ವದ ಬಿಜೆಪಿ ಸರ್ಕಾರನ ಮತ್ತು ನಮ್ಮ ನಿತಿನ್ ನಬೀನ್ ಮತ್ತು ಅಮಿತ್ ಶಾ ರವರ ನೇತೃತ್ವದ ಒಂದು ಬಿಜೆಪಿ ಪಕ್ಷನ ಇಡೀ ರಾಷ್ಟ್ರಾದ್ಯಂತ ಎಲ್ಲ ಒಂದು ಮತದಾರರು ಏನು ಒಂದು ಪಕ್ಷನ ಒಂದು ಅಕ್ಸೆಪ್ಟ್ ಮಾಡಿದ್ದಾರೆ. ಸೊ ಆ ಒಂದು ದೃಷ್ಟಿಕೋನದಲ್ಲಿ ಏನು ಒಂದು ಪಂಚರಾಜ್ಯ ಚುನಾವಣಾ ರಿಸಲ್ಟ್ ಅಸ್ಸಾಂ ಆಗಿರ್ಬೋದು, ಪುದುಚೇರಿ ಆಗಿರ್ಬೋದು, ಪಶ್ಚಿಮ ಬಂಗಾಳ ಆಗಿರ್ಬೋದು, ಈ 3 ರಾಜ್ಯಗಳಲ್ಲಿ ಅಭೂತಪೂರ್ವ ವಿಜಯವನ್ನ ಸಾಧಿಸಿದೀವಿ. ತಮಿಳುನಾಡು ಮತ್ತು ಕೇರಳದಲ್ಲಿ ಒಂದು ಒಳ್ಳೆ ಓಟ್ನ ಸಹ ತಾಂಡಿದೀವಿ. ಈ ಒಂದು ಮುಖಾಂತರ ಏನು ಈ 5 ಪಂಚರಾಜ್ಯಗಳಲ್ಲಿ ಚುನಾವಣೆಯಲ್ಲಿ ಮತದಾನ ಮಾಡಿದ ಎಲ್ಲಾ ಒಂದು ಮತದಾರರಿಗೆ ಕೊರಟಗೆರೆ ಮಂಡಲ ಬಿಜೆಪಿ ವತಿಯಿಂದ ಎಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ. ಈ ಒಂದು ವಿಜಯೋತ್ಸವನ ಎಲ್ಲ ನಮ್ಮ ಮುಖಂಡರುಗಳ ಜೊತೆಗೂಡಿ ಆಚರಿಸ್ತಾ ಇದೀವಿ.